ಮಾಜಿ ಸಿಎಂಗಳಿಗೆ ಗುಡ್ ನ್ಯೂಸ್ ಅಂತೂ ಸಿಕ್ಕಿದೆ. ಸಿದ್ದರಾಮಯ್ಯ ಬಿಎಸ್ವೈಗೆ ಶುಭ ಶುಕ್ರವಾರ ಆಗಿದೆ. ಇವತ್ತು ಸಿಬಿಐ ತನಿಖೆ ಕುಣಿಕೆಯಿಂದ ಸಿದ್ದರಾಮಯ್ಯ ಪಾರಾಗಿದ್ದಾರೆ. ಮೂಡಾ ಸಿಬಿಐ ತನಿಖೆಗೆ ಕೋರಿದ್ದ ಅರ್ಜಿ ವಜಾಗೊಂಡಿದೆ. ಮತ್ತೊಂದೆಡೆ ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈ ನಿರಾಳರಾಗಿದ್ದಾರೆ. ಸದ್ಯ ಬಂಧನದಿಂದ ಯಡಿಯೂರಪ್ಪ ಬಚಾವಾಗಿದ್ದಾರೆ. ಧಾರವಾಡ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಆದೇಶ ಹೊರಬಿದ್ದಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಸಿಬಿಐ ಕುಣಿಕೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಸಿಬಿಐಗೆ ಕೊಡೋದು ಅವಶ್ಯಕತೆ ಇಲ್ಲ. ಲೋಕಾಯುಕ್ತ ತನಿಖೆಯ ವರದಿಯನ್ನು ನೋಡಿದ ಬಳಿಕ ಆದೇಶ ಹೊರಬಿದ್ದಿರೋದು. ಈ ಒಂದು ಆದೇಶದಿಂದ ಸಿದ್ದರಾಮಯ್ಯ ನಿರಾಳರಾಗಿದ್ದಾರೆ. ಜೊತೆಗೆ ಸಿಎಂ ಕುರ್ಚಿಯನ್ನು ಗಟ್ಟಿ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿದ್ದಂಥ ಬಡಿದಾಟಕ್ಕೆ ಬ್ರೇಕ್ ಬೀಳುವಂಥ ಸಾಧ್ಯತೆ ಇದೆ. ನಾನು ಸಿಎಂ ಆಗ್ತೀನಿ ಅನ್ನೋರು ಸೈಲೆಂಟ್ ಆಗುವಂಥ ಸಾಧ್ಯತೆಯೂ ದಟ್ಟವಾಗಿ ಕಾಣ್ತಾ ಇದೆ. ಮತ್ತೊಂದು ಕಡೆ ಹೈಕಮಾಂಡ್ ಕಣ್ಣಿಗೆ ಗಟ್ಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮತ್ತೊಂದು ಕಡೆ ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈ ನಿರಾಳರಾಗಿದ್ದಾರೆ. ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಅದನ್ನು ರದ್ದು ಕೋರಿ ಅವರು ಅರ್ಜಿಯನ್ನು ಸಲ್ಲಿಸಿದರು. ಅರ್ಜಿ ವಿಚಾರಣೆ ಮುಗಿದಿತ್ತು. ಹೈಕೋರ್ಟ್ ಇವತ್ತು ತೀರ್ಪು ಪ್ರಕಟ ಮಾಡಿದೆ. ಯಡಿಯೂರಪ್ಪ ಅವರ ಪಾಲಿಗೆ ಇಂದು ಪ್ರಮುಖ ದಿನವಾಗಿತ್ತು. ಒಂದು ವೇಳೆ ಪ್ರಕರಣ ರದ್ದಾದರೆ ಮುಂದುವರೆದ್ರೆ ಯಡಿಯೂರಪ್ಪ ಪಾಲಿಗೆ ಸಂಕಷ್ಟ ಎದುರಾಗಿತ್ತು. ಆದರೆ ಪ್ರಕರಣ ರದ್ದಾಗಿ ಯಡಿಯೂರಪ್ಪ ಸೇಫ್ ಆಗಿದ್ದಾರೆ. ಸರ್, ನಮ್ಮ ಅರ್ಜಿ ವಜಾ ಆಗಿದೆ ಅಂತ ತಿಳಿದು ಬಂದಿದೆ. ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಆದರೆ ಇದರಿಂದ ವಿಚಲಿತನಾಗುವಂಥ ಅಥವಾ ಹೋರಾಟದ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ. ಸೊ ನಮ್ಮ ಹೋರಾಟವನ್ನು ನಾವು ಮುಂದುವರ್ತೀವಿ. ಅಂದರೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನವಿ ಸಲ್ಲಿಸಿ ಈ ಪ್ರಕರಣ ಸಿಬಿಐಗೆ ಕೊಡಿಸುವಂಥ ಪ್ರಯತ್ನವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಸೊ ಇದು ಏನು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ. ಆ ತೀರ್ಪಿನಲ್ಲಿ ಯಾವ ಅಂಶಗಳನ್ನು ಪರಿಗಣಿಸಿ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅನ್ನೋದನ್ನು ಪರಿಗಣಿಸಿ ಆ ಅಂಶಗಳಿಗೆ ನಾವು ಏನು ಉತ್ತರವನ್ನು ಕೊಡ್ಬೋದು ಮತ್ತು ಅದಕ್ಕೆ ಪೂರಕವಾಗಿ ಏನು ದಾಖಲೆಯನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಕೂಡಲೇ ಈ ಪ್ರಕರಣವನ್ನು ಸಿಬಿಐ ಕೊಡಿ ಅಂತೇಳಿ ಮತ್ತು ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀವಿ. ಸರ್, ನಾವು ಮನವರಿಕೆ ಮಾಡಿಕೊಡಿದ್ವಿ. ಏನು ಲೋಕಾಯುಕ್ತರು ಆರೋಪಗಳ ಜೊತೆ ಶಾಮೀಲಾಗಿ ತನಿಖೆಯನ್ನು ನಿಷ್ಪಕ್ಷಪಾತ ತನಿಖೆ ನಡೆಸಿಲ್ಲ ಅಂತೇಳಿ. ಆದರೆ ಮಾನ್ಯ ನ್ಯಾಯಾಲಯ ಯಾವ ಒಂದು ಅಂಶಗಳನ್ನು ಪರಿಗಣಿಸಿದೆ ಅನ್ನೋದು ಆ ತೀರ್ಪು ನೋಡಿದ ನಂತರ ನಮ್ಗೆ ಗೊತ್ತಾಗುತ್ತೆ. ಅದಾದ ನಂತರ ನಾವು ಈ ಪ್ರಕರಣ ಸಿಬಿಐಗೆ ಕೊಡಿಸುವಂಥ ಪ್ರಯತ್ನ ಖಂಡಿತವೂ ನಾವು ಮಾಡೇ ಮಾಡ್ತೀವಿ. ಹೌದು ಸರ್. ಅಲ್ಲ ಅದೇ ಸರ್, ಆ ಅಂಶನ ಮಾನ್ಯ ನ್ಯಾಯಾಲಯ ಪರಿಗಣಿಸಿದೆ ಇಲ್ಲೋ ಅನ್ನೋದನ್ನು ನಾವು ಇಲ್ಲ. ಗೌರವಾನ್ವಿತ ಉಚ್ಚ ನ್ಯಾಯಾಲಯ 3 ವಿವಾದಾಂಶಗಳನ್ನು ಫ್ರೇಮ್ ಮಾಡಿದ ನಂತರ ಇವತ್ತು ನಾವೇನು ಸ್ನೇಹಮಯಿ ಕೃಷ್ಣ ಅವ್ರು ಹಾಕಿದ್ರಲ್ಲ ಏನು ಪೆಟಿಷನನ್ನು, ಅದನ್ನು ಸಿಬಿಐಗೆ ತನಿಖೆಗೆ ವರ್ಗಾವಣೆ ಮಾಡಬೇಕಂತಕ್ಕಂಥ ನಮ್ಮ ವಾದ ಏನಿತ್ತಲ್ಲ, ಅದನ್ನು ದ್ಯಾಟ್ ಪೆಟಿಷನ್ ಕೇಮ್ ಟು ಬಿ ಡಿಸ್ಮಿಸ್ಡ್, ವಜಾ ಆಗಿದೆ. ಈಗ ನಂತರ ಇನ್ನೂ ನಮಗೆ ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ. ಸರ್ಟಿಫೈಡ್ ಕಾಪಿ ಸಿಕ್ಕ ತಕ್ಷಣವೇ ಆ ಸರ್ಟಿಫೈಡ್ ಕಾಪಿಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದು ಏನು ಕೋರ್ಟ್ ಅಬ್ಸರ್ವೇಷನ್ ಇದೆ, ಫೈಂಡಿಂಗ್ಸ್ ಇದೆ, ಅದನ್ನು ನೋಡಿಕೊಂಡು ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸ್ತೇವೆ. ಇಲ್ಲ, ರೀಸನ್ಸ್ ಕೊಟ್ಟಿಲ್ಲ. ಈಗ ಆಪರೇಟಿವ್ ಪೋರ್ಷನ್ ಅಷ್ಟೇ ಹೇಳಿದ್ದಾರೆ ಅವರು. ದ ಪೆಟಿಷನ್ ಕೇಮ್ ಟು ಬಿ ಡಿಸ್ಮಿಸ್ಡ್ ಅಂತ. ಇನ್ನೂ ನಮಗೆ ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ. ಆಲ್ರೆಡಿ ಅಪ್ಲೈ ಮಾಡ್ತೇವೆ. ಈಗ ಕರೆಕ್ಟು, ನಾವೀಗ ಸರ್ಟಿಫೈಡ್ ಕಾಪಿ ಸಿಗಲಿ. ಸರ್ಟಿಫೈಡ್ ಇವತ್ತೇ ಸಿಗುತ್ತೆ. ಒಂದು ಸರ್ಟಿಫೈಡ್ ಕಾಪಿ ನಕಲು ಸಿಕ್ಕ ತಕ್ಷಣವೇ ನಾವು ಅದನ್ನು ಸಂಪೂರ್ಣವಾಗಿ ಅಬ್ಸರ್ವೇಷನ್ ಏನಿದೆ ಕೋರ್ಟದ್ದು ಮತ್ತು ಫೈಂಡಿಂಗ್ಸ್ ಏನಿದೆ ಅನ್ನೋದನ್ನು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಮುಂದೆ ಮೇಲ್ಮನವಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಅದನ್ನು ಚರ್ಚೆ ಮಾಡಿ ನಾವು ಮೂಡ ಹಗರಣವನ್ನು ಸಿಬಿಐಗೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ಸಿಎಂ ಪರ ವಕೀಲರಾದಂತಹ ಶತಾಭಿಷ್ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರೇನು ಹೇಳ್ತಾರೆ ಈ ಒಂದು ಹೈಕೋರ್ಟ್ ಆದೇಶದ ಬಗ್ಗೆ? ಸರ್, ಹೈಕೋರ್ಟ್ ಆದೇಶ ಮಾಡಿರ್ತಕ್ಕಂಥದ್ದು ಸಿಬಿಐಗೆ ಕೊಡುವಂಥ ಅವಶ್ಯಕತೆ ಇಲ್ಲ ಈ ಪ್ರಕರಣವನ್ನು ಅಂತೇಳಿ. ಯಾವ ಒಂದು ವಿಚಾರಗಳ ಮೇಲೆ ಹೈಕೋರ್ಟ್ ಈ ಒಂದು ಆದೇಶವನ್ನು ಪ್ರಕಟಣೆ ಮಾಡಿರ್ತಕ್ಕಂಥ? ಮೊದಲನೇದು, ಲೋಕಾಯುಕ್ತಕ್ಕೆ ಯಾವುದೇ ತರಹದ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಇಲ್ಲ ಅಂತ ಫಸ್ಟ್ ಇಶ್ಯೂ ಫ್ರೇಮ್ ಮಾಡಿದ್ರು. ಎರಡನೇದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಇಲ್ಲಿವರೆಗೂ ತನಿಖೆ ಮಾಡಿರುವಂತಹ ರೀತಿ, ಅದರಲ್ಲಿ ಯಾವುದಾದ್ರೂ ಲೋಪಗಳಿದೆಯಾ ಅಥವಾ ಕಾನೂನು ವಿರುದ್ಧವಾಗಿ ಮಾಡಿದಾರಾ ಅಥವಾ ಕ್ರಮಬದ್ಧವಾಗಿ ನಡೆದಿಲ್ವಾ ಅಂತ ಇನ್ನೊಂದು ಇಶ್ಯೂ. ಎಲ್ಲ ದಾಖಲಾತಿಗಳನ್ನ ನೋಡಿ ಈ ಪ್ರಕರಣದಲ್ಲಿ ಲೋಕಾಯುಕ್ತ ಸಮಗ್ರವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಕ್ರಮಬದ್ಧವಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಮುಂದುವರ್ಸೋಕ್ಕೆ ಬಿಡಬೇಕು. ಇಂಥ ಪೆಟಿಷನ್ಸ್ ಸಿ ಬಿ ಐಗೆ ಸುಮ್ಮನೆ ಕೊಡಿ, ಇವ್ರು ಸಿ ಎಮ್ಮು ಅದಕ್ಕೆ ಸಿ ಬಿ ಐ ಕೊಡಿ ಅಂತ ಕೇಳೋದು ತಪ್ಪು ಅಂತ ಕೇಸನ್ನು ಡಿಸ್ಮಿಸ್ ಮಾಡಿದ್ದಾರೆ.
ಸರ್ ಇನ್ನೊಂದು ಪ್ರಮುಖವಾಗಿದ್ದಂಥ ವಿಚಾರ, ಇಲ್ಲಿ ಲೋಕಾಯುಕ್ತ ಸಂಸ್ಥೆ ಈ ಹಿಂದೆ ಏನು ಕೆಲವು ಹಾಲಿ ಸಿ ಎಂಗಳನ್ನು ಅರೆಸ್ಟ್ ಮಾಡಿದರು, ಮಂತ್ರಿಗಳನ್ನು ಅರೆಸ್ಟ್ ಮಾಡಿದರು. ಪ್ರಮುಖವಾಗಿ ಪ್ರಶ್ನೆ ಇರ್ತಿದ್ದು, ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯ ಮತ್ತು ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುತ್ತೆ ಒಂದು ಆಡಳಿತದಲ್ಲಿ ಅಂತಿದ್ದಲ್ಲಿ, ಈ ಪರ್ಟಿಕ್ಯುಲರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಇದುವರೆಗೂ ನಡೆದಂಥ ತನಿಖಾ ವರದಿಯನ್ನು ಲೋಕಾಯುಕ್ತ ಪೊಲೀಸರು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದರು. ಆ ವರದಿ ಬಗ್ಗೆ ಹೈಕೋರ್ಟ್ ಏನು ಅಭಿಪ್ರಾಯ ಮಾಡಿದೆ ಮತ್ತು ಜೊತೆಗೆ ಈ ಒಂದು ಏನು ಅಲಿಗೇಷನ್ಸ್ ಇತ್ತು ಇದಕ್ಕೆ ಹೈಕೋರ್ಟ್ ಯಾವ ರೀತಿ ಉತ್ತರ ಕೊಟ್ಟಿದೆ? ಅಲಿಗೇಷನ್ಸ್ ಬೇಸ್ಲೆಸ್ ಅಲಿಗೇಷನ್ಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಮುಂಚೆನೇ ಹೇಳ್ದಂಗೆ ಸ್ನೇಹಮಯಿ ಕೃಷ್ಣ ಅವರು ಸ್ಪೆಷಲ್ ಕೋರ್ಟಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತನೇ ತನಿಖೆ ಮಾಡಲಿ ಅಂತ ಅವರು ಬೇಡಿಕೆ ಇಟ್ಟಿದ್ರು. ಇಟ್ ಈಸ್ ದೇರ್ ಪ್ರೇಯರ್. ಆ ಪ್ರೇಯರ್ ಬಗ್ಗೆ ಸ್ಪೆಷಲ್ ಕೋರ್ಟ್ ಆದೇಶವನ್ನು ಮಾಡುತ್ತೆ ಲೋಕಾಯುಕ್ತ ಮೈಸೂರು ಅವ್ರಿಗೆ 3 ತಿಂಗಳಲ್ಲಿ ನೀವು ರಿಪೋರ್ಟನ್ನು ಸಲ್ಲಿಕೆ ಮಾಡಿ ಅಂತ. ಅವ್ರ FIR ರಿಜಿಸ್ಟರ್ ಮಾಡ್ಕೊಳ್ಳೋ ದಿನವೇ ಇವರು ರಿಟ್ ಅರ್ಜಿಯನ್ನು ಹಾಕ್ತಾರೆ, ಇದು CBI ಕೊಡಿ, ಲೋಕಾಯುಕ್ತ ಅವರು ಕರೆಕ್ಟಾಗಿ ಅವರ ಕೆಲಸವನ್ನು ನಿಭಾಯಿಸಲ್ಲ ಅಂತ ಕೊಡ್ತಾರೆ. ಇದು ಯಾವ ರೀತಿ ಕಾನೂನು ಪ್ರಕ್ರಿಯೆ ಅವ್ರು ಪಾಲಿಸ್ತಾ ಇದ್ದಾರೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಮತ್ತೊಂದು ಇಡಿ ವಿಚಾರವಾಗಿ CM ಪತ್ನಿ ಪಾರ್ವತಿಯವರು ಮತ್ತು ಮಿನಿಸ್ಟರ್ ಬೈರ್ತಿ ಸುರೇಶ್ ಅವರಿಗೆ ಒಂದು ನೋಟಿಸ್ ಜಾರಿ ಮಾಡಿತ್ತು. ಅದಕ್ಕೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಹೈಕೋರ್ಟ್ ತಡೆ ಕೊಟ್ಟಿರ್ತಕ್ಕಂಥದ್ದು. ಈಗ ಈ ಒಂದು ತೀರ್ಪು ಬಂದಿರತಕ್ಕಂಥದ್ದು. ಹೀಗಾಗಿ ಇಡಿಯ ಆ ಒಂದು ಕೋರ್ಟ್ನಲ್ಲಿ ಪ್ರಕ್ರಿಯೆಗಳೇನಿದೆ ಅಲ್ಲೂ ಸಹ ಈ ವಿಚಾರ ಚರ್ಚೆಗೆ ಆಗುತ್ತಾ, ಅಥವಾ ಆ ಇದಕ್ಕೂ ಏನಾದರೂ ಏನು ಇಲ್ಲಿ ಕೊಟ್ಟಿರ್ತಕ್ಕಂಥ ಆದೇಶ ಆ ತೀರ್ಪು ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಹೇಗೆ? ಇಲ್ಲ, ಇಡಿ ಇಸ್ ಎನ್ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ಸ್. ಅವರು ಇಂಡಿಪೆಂಡೆಂಟಾಗಿ ಒಂದು ಬೇರೆ ಆ್ಯಂಗಲಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಇವಾಗ ಪಾರ್ವತಿ ಅವ್ರಿಗಾಗಿರ್ಬೋದು, ಬೈರ್ತಿ ಸುರೇಶ್ ಅವ್ರಿಗಾಗಿರ್ಬೋದು ಇಂಟ್ರಿಮ್ ಆರ್ಡರ್ ಕೊಟ್ಟಿದೆ, ಅವ್ರ ಸಮನ್ಸು ಮತ್ತು ನೋಟಿಸನ್ನು ಸ್ಟೇ ಮಾಡಿದೆ. ಇದಕ್ಕೂ ಅದಕ್ಕೂ ಯಾವ ರೀತಿ ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಹೇಳಿದ್ರಲ್ಲ, ಇದು ಶತಾಭಿಷ್ ಶಿವಣ್ಣ ಅವರ ಮಾತು. ಈ ಒಂದು ಪ್ರಕರಣದಲ್ಲಿ ಎಲ್ಲವೂ ಸರಿಯಾಗಿ ಕಾನೂನಾತ್ಮಕವಾಗಿ ಹೋಗ್ತಾ ಇದೆ. ಅದಕ್ಕೆ CM ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಕ್ಕೆ ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕಿದೆ. ಇದರಿಂದ ಯಾವುದೇ ತೊಂದರೆ CM ಕುಟುಂಬಕ್ಕೆ ಆಗಲ್ಲ ಅನ್ನೋ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜಸ್ಟ್ ರಾಘವೇಂದ್ರ ಜೊತೆ ನಾಗರಾಜ್ ಬಿ ಅಪ್ಸಂದರ, ರಿಪಬ್ಲಿಕ್ TV ಕನ್ನಡ, ಬೆಂಗಳೂರು. ಹೈಕೋರ್ಟ್ನಿಂದ 2 ಮಹಾ ತೀರ್ಪುಗಳು ಹೊರಬಂದಿವೆ. ನಮ್ಮ ಪ್ರತಿನಿಧಿಗಳು ಲೈವ್ನಲ್ಲಿ ಜನಾಗಿದ್ದಾರೆ. ಜೊತೆಗೆ ಈಗ ನಾನು ನಾಗೇಂದ್ರ ಬಾಬು ಅವರ ಹತ್ರ ಮೊದಲಿಗೆ ಹೋಗ್ತೀನಿ. ನಾಗೇಂದ್ರ ಬಾಬು, ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಿತ್ತು ಒಂದು ವೇಳೆ ವಜಾಗೊಳ್ಳದಿದ್ರೆ, ಈಗ ವಜಾಗೊಂಡಿರೋದ್ರಿಂದ ಇದನ್ನು ವಿಪಕ್ಷಗಳು ಯಾವ ರೀತಿ ತೆಗೆದುಕೊಳ್ಳುತ್ತೆ, ನೀವು ಮಾಹಿತಿಯನ್ನು ಕೊಡೋದಾದ್ರೆ? ದಿವಿತ್ತು ನೋಡಿ, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಾಳ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೆದಿತ್ತು. ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆಯನ್ನು ಮಾಡೋ ಮೂಲಕ CM ಸಿದ್ದರಾಮಯ್ಯವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಕೂಡ ಮಾಡ್ಕೊಂಡು ಬಂದಿತ್ತು. ಮತ್ತೊಂದು ಕಡೆ ಕಾನೂನಾತ್ಮಕವಾದಂಥ ಹೋರಾಟಗಳು ಕೂಡ ಮುಂದುವರೆದಿತ್ತು. ಒಂದು ಕಡೆ ದೂರದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರಾಗಿರ್ಬೋದು, ಅಥವಾ ಮತ್ತೊಂದು ಕಡೆ ದೂರದಾರರಾಗಿರುವಂಥ ಗಂಗರಾಜ್ ಅವರು ತಮ್ಮದೇ ಆದಂಥ ಒಂದು ಕಾನೂನಾತ್ಮಕವಾದಂಥ ಹೋರಾಟಕ್ಕೆ ಮುಂದಾಗಿದ್ದರು. ಇವತ್ತು ಮಹತ್ವದ ತೀರ್ಪು ಹೊರಬೀಳುವಂಥ ನಿರೀಕ್ಷೆಯನ್ನು ಪ್ರತಿಯೊಬ್ಬರು ಕೂಡ ಇಟ್ಕೊಂಡಿದ್ರು. ಯಾರಿಗೆ ಸಿಹಿ ಸಿಗುತ್ತೆ, ಯಾರಿಗೆ ಕಹಿ ಸುದ್ದಿ ಸಿಗುತ್ತೆ ಅಂತೇಳಿ ಬಹಳಷ್ಟು ಕುತೂಹಲ ಕೂಡ ಇತ್ತು. ನೋಡಿ, 2 ಪ್ರಮುಖ ಆದೇಶಗಳು ಇವತ್ತು ಹೊರಬಿದ್ದಿರುವಂಥದ್ದು, 2 ಪ್ರಮುಖ ತೀರ್ಪುಗಳು. ಒಂದು ಮಾಜಿ CM ಹಾಗೂ ಹಾಲಿ CM. ಇಲ್ಲಿ ಹಾಲಿ CM ಸಿದ್ದರಾಮಯ್ಯ ಅವರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳಬೇಕಾಗತ್ತೆ. ನೋಡಿ, ಅಲ್ಲಿ ಮೊದಲಿಗೆ ಮೂಡಾ ಪ್ರಕರಣದ ವಿಚಾರವಾಗಿ ಮಾತಾಡೋದಾದ್ರೆ, ಇವತ್ತು ಕೋರ್ಟ್ನಲ್ಲಿ ಪ್ರಮುಖವಾದಂಥ ಎತ್ತಿ ಹಿಡಿದಿರುವಂಥ ಅಂಶ ಯಾವುದು ಅಂತಂದರೆ, ಇಲ್ಲಿ CM ಸಿದ್ದರಾಮಯ್ಯ ಪರ ವಕೀಲರು ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ವಾದವನ್ನು ಮಂಡಿಸುವ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಒತ್ತಡಗಳಿರಲಿಲ್ಲ. ನಿಯಮಾನುಸಾರವಾಗಿ ಅವರು ತನಿಖೆಯನ್ನು ಮಾಡಿದ್ದಾರೆ. ಇಲ್ಲೆಲ್ಲೂ ಕೂಡ ಅವರ ಮೇಲೆ ಪ್ರಭಾವ ಇರಲಿಲ್ಲ ಅನ್ನೋದು ಎತ್ತಿ ತೋರಿಸುವಂಥ ಕೆಲಸವನ್ನು ಮಾಡಿದರು. ಅದರ ಆಧಾರದ ಮೇಲೆ ಇಲ್ಲಿ ಪ್ರಮುಖವಾಗಿ ಅವರಿಗೆ ಲೋಕಾಯುಕ್ತ ತನಿಖೆಯನ್ನು ಮುಂದುವರಿಸೋದಕ್ಕೆ, ಅಥವಾ ಇಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸೋದಕ್ಕೆ ಒಂದು ರೀತಿಯಲ್ಲಿ CBIಗೆ ಹೋಗದಂತೆ ಈಗ ತಡೆ ಹಿಡಿಯಲಾಗಿದೆ. ಸೊ ಆ ಮೂಲಕ ಇಲ್ಲಿ CBIಗೆ ತನಿಖೆಯನ್ನು ವಹಿಸೋದು ಬೇಡ ಅಂತೇಳಿ ಈಗ ಹೈಕೋರ್ಟ್ ಒಂದು ಆದೇಶವನ್ನು ಹೊರಬಂದಿರುವಂಥದ್ದು. ಇದರ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಸಿದ್ದರಾಮಯ್ಯವರ ಪರ ವಕೀಲರಾಗಿರುವಂಥ ಶತಾಭಿಷ್ ಶಿವಣ್ಣ ಅವರು ಮಾತಾಡಬೇಕಾದ್ರೆ, ಇದು ಸತ್ಯಕ್ಕೆ ಸಿಕ್ಕಂತಹ ಜಯ, ಜೊತೆಗೆ ಇಲ್ಲಿ ಆಧಾರರಹಿತವಾದಂಥ, ಆಧಾರವಿಲ್ಲದ ಒಂದು ಆರೋಪ ಅಷ್ಟೇ ಅಂತೇಳಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಂದು ಕಡೆಯಲ್ಲಿ ತೀರ್ಪು ಹೊರಬೀಳ್ತಾ ಇದ್ದಂತೆ ಸ್ನೇಹಮಯಿ ಕೃಷ್ಣ ಅವರು, ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಮುಂದುವರಿಯುತ್ತೆ, ನಾವು ಮೇಲ್ಮನವಿಯನ್ನು ಸಲ್ಲಿಸ್ತೀವಿ, ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ತೀವಿ ಅಂತೇಳಿ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ಹಂತ ಸುಪ್ರೀಂ ಕೋರ್ಟ್ನಲ್ಲಿ ಅಂದರೆ ಅರ್ಜಿಗಳು ಕೂಡ ಸಲ್ಲಿಕೆ ಆಗೋದು, ವಿಚಾರಣೆ ನಡೆಯೋದು ಎಲ್ಲವೂ ಕೂಡ ನಡೆಯುತ್ತೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮಾಜಿ CM BS ಯಡಿಯೂರಪ್ಪ ಅವರ ಮೇಲೆ ಕೇಳಿ ಬಂದಿದ್ದಂತಹ ಪೋಕ್ಸೋ ಪ್ರಕರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಅವರಿಗೆ ಬಿಗ್ ರಿಲೀಫ್ ಅಂತ ಹೇಳೋದಕ್ಕಾಗೋದಿಲ್ಲ, ಆದರೆ ತಾತ್ಕಾಲಿಕವಾದಂಥ ರಿಲೀಫ್, ಅಂದರೆ ಈಗ ಈ ಕ್ಷಣದ ಸಂಕಷ್ಟದಿಂದ ಪಾರಾಗಿದ್ದಾರೆ. ನೋಡಿ, ಅಲ್ಲಿ ಒಂದು ಕಡೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ಜೊತೆಗೆ
ಪ್ರಕರಣವನ್ನು ರದ್ದು ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಆದರೆ ಧಾರವಾಡದ ಹೈಕೋರ್ಟ್ನ ಪೀಠ ಇವತ್ತು ಆದೇಶವನ್ನು ಅಂದರೆ ತೀರ್ಪನ್ನು ಪ್ರಕಟಿಸಿದ್ದು ಇಲ್ಲಿ ಜಾಮೀನನ್ನು ನಿರೀಕ್ಷಣಾ ಜಾಮೀನನ್ನು ಮಾತ್ರ ಕೊಟ್ಟಿದ್ದು. ಅಲ್ಲಿ ಅವರು ಅರ್ಜಿಯನ್ನೇನು ಹಾಕಿದ್ರು ಅದನ್ನು ಅವರು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಹಾಗಾಗಿ ಇದನ್ನು ಲೋಯರ್ ಕೋರ್ಟ್ನಲ್ಲಿ ನೀವು ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳು ಅಂದರೆ ಟ್ರಯಲ್ ಅಂತ ನಾವು ಕರಿತೀವಿ, ಆ ಟ್ರಯಲನ್ನು ಮಾಡಬಹುದು ಅಂತ ಹೇಳಿ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅದು ಟ್ರಯಲ್ ನಡೀತಾ ಹೋಗುತ್ತೆ. ಹಾಗಾಗಿ ಈಗ ಒಂದು ಆಂಟಿಸಿಪೇಟ್ ಬೇಲ್ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಇದನ್ನು ರದ್ದು ಕೋರಿ ಮತ್ತೊಮ್ಮೆ CID ಅಧಿಕಾರಿಗಳು ಮೇಲ್ಮನವಿ ಸಲ್ಲಿಸುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಮೇಲ್ಮನವಿ ಅರ್ಜಿ ಪುರಸ್ಕೃತಗೊಂಡು ಈಗ ಏನು ಹೈಕೋರ್ಟ್ ನೀಡಿರುವಂಥ ಈ ಒಂದು ನಿರೀಕ್ಷಣಾ ಜಾಮೀನು ಆದೇಶವನ್ನು ಅದನ್ನು ರದ್ದುಪಡಿಸಿದ್ರೆ ಮುಂದಿನ ದಿನದಲ್ಲಿ ಯಡಿಯೂರಪ್ಪ ಅವರಿಗೆ ಮತ್ತೊಮ್ಮೆ ಬಂಧನದ ಭೀತಿ ಕೂಡ ಎದುರಾಗುತ್ತೆ. ಹಾಗಾಗಿ ಆ ಮೂಲಕ ತಾತ್ಕಾಲಿಕವಾದಂತಹ ಒಂದು ಸಂಕಷ್ಟದಿಂದ ಪಾರಾಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ದಿವಿತ್. ಓಕೆ, ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಕಡೆ DV ಕಮ್ಮಾರ್ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. DV ಕಮ್ಮಾರ್, ನಾನೇ CM ಅನ್ನೋರ ಬಾಯಿಗೆ ಬ್ರೇಕ್ ಬೀಳ್ಬೋದ ಒಂದು ಕಡೆ, ಮತ್ತೊಂದು ಕಡೆ ಯಡಿಯೂರಪ್ಪನವರ ವಿಚಾರವಾಗಿ FIR ಅಂತೂ ರದ್ದಾಗಿಲ್ಲ, ಏನಾಗ್ಬೋದು ಅಂತ ಹೇಳಿ? ದ್ವಿತ್ ಏನು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಏನು CBI ತನಿಖೆಗೆ ವಹಿಸಬೇಕು ಅನ್ನೋಂಥ ಒಂದು ಏನು ಅರ್ಜಿಯನ್ನು ಸಲ್ಲಿಸಿದಾಗ ಅರ್ಜಿ ತಿರಸ್ಕೃತಗೊಂಡ ಹಿನ್ನೆಲೆ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಸ್ನೇಹಮಯ ಕೃಷ್ಣ ಪರ ವಕೀಲರು ಈಗಾಗಲೇ ಮೇಲ್ಮನವಿಯನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅನ್ನುವಂಥ ಒಂದು ಮೇಲ್ಮನವಿ ಸಲ್ಲಿಸೋದು ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಪ್ರಮುಖವಾಗಿ ಏನಂತಂದರೆ ಇನ್ನೂ ಕೂಡ ಅವರಿಗೆ ಸರ್ಟಿಫೈ ಕಾಪಿ ನಮ್ಮ ಬಳಿಗೆ ಬಂದಿಲ್ಲ. ಈಗ ಅದ್ರ ಬಗ್ಗೆ ಸ್ಟಡಿ ಮಾಡಿಕೊಂಡು ಏನು ಸುಪ್ರೀಂ ಕೋರ್ಟ್ಗೆ ಏನು ಮೇಲ್ಮನವಿ ಸಲ್ಲಿಸಬೇಕಾಗುತ್ತೆ, ಆ ಮೇಲ್ಮನವಿಯನ್ನು ಕೂಡ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಜನವರಿ 27ರಂದು ಸುದೀರ್ಘವಾದ ಒಂದು ವಿಚಾರಣೆ ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮುಡಾ ಕೇಸ್ ಸಂಬಂಧಪಟ್ಟಂತೆ CBI ವಹಿಸಬೇಕಾ ಬೇಡ ಅನ್ನೋದ್ರ ಬಗ್ಗೆ ಸುಮಾರು ಬೆಳಗ್ಗೆ 10:30ಕ್ಕೆ ಆರಂಭಗೊಂಡಂಥ ವಾದ ಪ್ರತಿವಾದಗಳ ವಿಚಾರಣೆ ಸಂಜೆ 4:15ವರೆಗೂ ಕೂಡ ನಿರಂತರವಾಗಿ ನಡೆದಿತ್ತು. ಈ ಸಂದರ್ಭದಲ್ಲಿ ಏನು ಪ್ರತಿವಾದಿಗಳಾಗಿರುವಂಥ ಸಾಕಷ್ಟು ಏನು ವಕೀಲರಿದ್ದಾರೆ, ಕಪಿಲ್ ಸಿಬಲ್ ಅವರು ಇರ್ಬೋದು, ದುಷ್ಯಂತ್ ದವೆ ಸೇರಿದಂತೆ ಅಭಿಷೇಕ್ ಮನು ಸಿಂಗ್ ಎಲ್ಲರೂ ಕೂಡ ಏನಂತಂದರೆ ವಾದ ಮಾಡುವಂಥ ಸಂದರ್ಭದಲ್ಲಿ ಒಂದು ಅಂಶವನ್ನು ಇಟ್ಟಿದ್ರು. ಯಾವ ರೀತಿ CBI ಒಂದು ಸ್ವತಂತ್ರ ತನಿಖಾ ಸಂಸ್ಥೆ ಆಗುತ್ತೆ, ಅದೇ ರೀತಿ ಕೂಡ ಲೋಕಾಯುಕ್ತ ಕೂಡ ಒಂದು ಸ್ವತಂತ್ರ ತನಿಖಾ ಸಂಸ್ಥೆ ಆಗುತ್ತೆ. ಹೀಗಾಗಿ ಒಂದು ಸ್ವತಂತ್ರ ತನಿಖಾ ಸಂಸ್ಥೆಯ ಮೇಲೆ ನಾವು ವಿಶ್ವಾಸವನ್ನು ಇಡಬೇಕಾಗುತ್ತೆ ಅನ್ನುವಂಥ ಒಂದು ವಾದವನ್ನು ಮಾಡಿದರು. ಈ ಎಲ್ಲವನ್ನು ಪರಿಗಣಿಸಿ ಈಗ ಏನಂತಂದರೆ ಕೋರ್ಟ್ನಲ್ಲಿ ಕೂಡ ಏನಂತಂದರೆ ಮುಖ್ಯ ನ್ಯಾಯಮೂರ್ತಿ ಕೂಡ ಅದೇ ಮಾತನ್ನು ಹೇಳಿದರೆ ಯಾವುದೇ ರೀತಿ ಒಂದು ಲೋಕಾಯುಕ್ತ ತನಿಖೆಯಲ್ಲಿ ತಾರತಮ್ಯ ಅನಿಸ್ತಾ ಇಲ್ಲ ಅನ್ನೋಂಥ ಒಂದು ಅಂಶವನ್ನು ಕೂಡ ಹೇಳಿದ್ರು. ಏನಿಲ್ಲ ಅಂದರೆ ಯಾವಾಗ ಇದು ಲೋಕಾಯುಕ್ತ ತನಿಖೆಯನ್ನು ಪೂರ್ಣಗೊಳ್ಳುತ್ತೆ, ಲೋಕಾಯುಕ್ತ ತನಿಖೆ ಕೂಡ ಪೂರ್ಣಗೊಳ್ಳಬೇಕಾಗುತ್ತೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು ಕೂಡ ಏನಂತಾರೆ ಲೋಕಾಯುಕ್ತ ತನಿಖೆ ಈಗ ಸದ್ಯಕ್ಕೆ ಮುಂದುವರಿಯುತ್ತೆ. ಲೋಕಾಯುಕ್ತ ತನಿಖೆ ಹೇಗಿದ್ರು ಕೂಡ ಮುಂದುವರೆದೇ ಬರೆಯುತ್ತೆ. ಹೀಗಾಗಿ ಏನಂತಾರೆ ಲೋಕಾಯುಕ್ತ ತನಿಖೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಅದರ ಜೊತೆಗೆ ಮುಂದೆ ಏನಾದರೂ ಸುಪ್ರೀಂ ಕೋರ್ಟ್ಗೆ ಹೋದರೆ ಅಲ್ಲಿಂದ ಏನಾದರೂ CBI ತನಿಖೆಗೆ ಆದೇಶ ಏನಾದರೂ ಸಿಕ್ಕರೆ ಮತ್ತೆ ಕೂಡ ಏನಂತಾರೆ ಸಂಕಷ್ಟ ಎದುರು ಆಗ್ಬೋದಾದ್ರೆ ಅಲ್ಲಿವರೆಗೂ ಕೂಡ ಏನಂತಾರೆ ಈಗ ಹಾಲಿ. ಓಕೆ, ಥ್ಯಾಂಕ್ ಯು DV